ಶ್ರೀಶಂ ಶ್ರೀ ಮಧ್ವಮನ್ಯಂ ಶ್ರೀ ರಾಘವೇಂದ್ರ ಸದ್ಗುರು ವಕ್ಷೋಮಹಿ ಗುರುಸ್ತೋತ್ರ ಭವಂ ಭವ ವಿಶುದ್ಧಿ. ಇಂಥ ಒಂದು ಪವಿತ್ರವಾದ ವೇದಿಕೆಯಲ್ಲಿರೋದಕ್ಕೆ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂತಂದರೆ ಮೊದಲು ಪತ್ರಿಕಾಗೋಷ್ಠಿ ಮಾಡಿದಾಗ ರಘು ನನಗೆ ಇನ್ವೈಟ್ ಮಾಡಿದರು. ನಾನು ಅದಕ್ಕೆ ಹೋಗೋಕ್ಕಾಗಲಿಲ್ವಲ್ಲ ಅಂತ ಎಲ್ಲೂ ಒಂದು ಕಡೆ ನನಗೆ ಅನ್ನಿಸ್ತಾ ಇತ್ತು, ಅಯ್ಯೋ ನಾನು ಹೋಗೋಕ್ಕಾಗಲಿಲ್ವಲ್ಲ, ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಹೋಗೋಕ್ಕಾಗಲಿಲ್ವಲ್ಲ ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಮೊನ್ನೆ ಈಗ ಫೋನ್ ಮಾಡಿದ ತಕ್ಷಣ ನಾನು ದೂಸರ ಮಾತೇ ಇಲ್ಲ, ಬರ್ತೀನಿ ಅಷ್ಟೇ, ಯಾವಾಗ ಹೇಳು ಎಷ್ಟು ಗಂಟೆಗೆ ಹೇಳು ಅಂತ. ಯಾಕಂತಂದರೆ ನಾನು ಅಲ್ಲಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಕಾರಣ ಇರ್ಬೋದು, ಇಲ್ಲಿ ಇವಾಗ ಬರ್ತಿರೋದಕ್ಕೆ ಇನ್ನೊಂದು ಕಾರಣ ಇರ್ಬೋದು ಅಂತ ಹೇಳಿ ಅಂತ ನಂಬಿಕೆಯಲ್ಲಿ ನಾನು ಬದುಕುವಂಥವ್ರು. ತುಂಬ 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 ರೋಮಾಂಚನವಾದಂಥ ಒಂದು ಗಳಿಗೆ. ಅಂದರೆ ನಾವೆಲ್ಲರೂ ಸಣ್ಣ ಮಕ್ಕಳಾಗಿದ್ದಾಗ ನಮ್ಮ ಗಣೇಶ ಹಬ್ಬ ಪೆಂಡಾಲ್ಗಳೆಲ್ಲ ಆಗ್ತಿರ್ಬೇಕಾದ್ರೆ ಫಸ್ಟು ನಮ್ಗೆ ಆಗ್ತಾ ಇದ್ದ ಹಾಡೇ ಇವರು ಪಿ ಶ್ರೀನಿವಾಸ್ ಅವರ ಶರಣು ಶರಣಯ್ಯ ಶರಣು ಬೆಳಗ ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಅಂತ ಅದು ಶುರುವಾಗೋದು. ನೆಕ್ಸ್ಟ್ ಹಾಡೇ ಅಣ್ಣವ್ರದ್ದು, ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ. ಈ ಹಾಡನ್ನೆಲ್ಲ ನಾವು ಕೇಳ್ತಾ ಬೆಳೆದವರು. ಅಣ್ಣವರು ಹಾಡ್ತಾ ಇದ್ರೆ ರಾಘವೇಂದ್ರ ಸ್ವಾಮಿ ಹಾಡುಗಳನ್ನ, ಅವರ ಭಕ್ತಿಗೀತೆ ಕ್ಯಾಸೆಟ್ಗಳನ್ನ ಕೇಳ್ತಾ ಇದ್ರೆ ಎಂಥ ರೋಮಾಂಚನ ಆಗ್ತಿತ್ತು. ಅಂದರೆ ಜಿನೀಶ್ ಆ್ಯಬಿಗೆ ಹೇಳ್ತೀನಲ್ಲ ಅಂತಂದರೆ ನಾಭಿಯಿಂದ ಹಾಡಬೇಕು ಆ್ಯಬಿ, ಅದನ್ನ ಇಲ್ಲಿಂದ ಹಾಡಿದ್ರೇ ಅವನು ಅಲ್ಲಿಂದ ಕೊಡೋದು ಅಂತ ಹೇಳಿ. ಇಟ್ ಕನೆಕ್ಟ್ಸ್ ಇಲ್ಲಿಗೆಗಿಂತ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗೋದು ಅಂತಂದರೆ ಮಹಾವಿಷ್ಣುವಿನ ಶ್ರೀರಂಗನಾಥನ ಕಮಲದಲ್ಲಿ ನಾಭಿಯಿಂದ ಕಮಲದಲ್ಲಿ ಬ್ರಹ್ಮ ಕೂತಿರ್ತಾನೆ ಅಂತ ಹೇಳಿ. ಈ ಥರದ ಒಂದು ಸಂಸ್ಕೃತಿಯಲ್ಲಿ ನಾವೆಲ್ಲ ಬಂದವರು. ಅಂದರೆ ನಾವೆಲ್ಲರೂ ನಾನಾ ರೂಪದಲ್ಲಿ ಭಗವಂತನನ್ನು ನೋಡುವಂಥವ್ರು. ಗುರುಗಳು ಅನ್ನೋದಿದೆಯಲ್ಲ, ಗುರು ಆ ದೇವರ ಸನ್ನಿಧಿಗೆ ಕರ್ಕೊಂಡು ಹೋಗುವಂಥ ಒಬ್ಬ ನಮಗೆ ಅದೊಂದು ದೈವ. ಅವರು ದೈವ ಅಂತ ನಾವು ದಕ್ಷಿಣ ಕನ್ನಡದಲ್ಲಿ ಕರೀತಾರೆ. ಅದೇ ರೀತಿ ನಮಗೆ ನಿಜವಾಗ್ಲೂ ನಾವೆಲ್ಲ ರೋಮಾಂಚನಗಳು ಅಂತ. ಆದರೂ ಮಂತ್ರಾಲಯ ನಮ್ಮ ಕರ್ನಾಟಕದ ಬಾರ್ಡ್ರಿಂದ ಆಂಧ್ರ ಪ್ರದೇಶದಲ್ಲಿ ಇದ್ರೂ ಕೂಡ ಹೆಚ್ಚು ಭಕ್ತಾದಿಗಳಿರೋದೇ ಕರ್ನಾಟಕದಿಂದ. ಅಷ್ಟೊಂದು ಜನ ನಾವೆಲ್ಲರೂ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮನೆಯವರು, ನಮ್ಮ ಮನೆ ಗುರುಗಳು, ನಮ್ಮ ಮನೆ ಹಿರಿಯರು ಅಂತ ಭಾವಿಸ್ಕೊಂಡು ಹೋಗುವಂಥವ್ರು. ಅಂಥದ್ರಲ್ಲಿ ಹಾಡುಗಳನ್ನ ಕೇಳ್ತಿರ್ಬೇಕಾದ್ರೆ ಆಲ್ಬಮ್ ಸಾಂಗ್ ಮಾಡೋದಿದೆಯಲ್ಲ, ಇದು ಇನ್ನೊಂದು ರೋಮಾಂಚನ. ಅದು ಆಲ್ಬಮ್ ಸಾಂಗು ಬೇರೆ ಕಲಾವಿದರನ್ನ ಇಟ್ಟೋ ಇನ್ನೇನೋ ಕಥೆ ಥರ ಮಾಡ್ಬೋದಾಗಿತ್ತು. ಆದರೆ ಮಂತ್ರಾಲಯದಲ್ಲಿ ನಡೆಯುವಂಥ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮತ್ತು ಅಲ್ಲೆಲ್ಲಿ ಏನೇನು ಸೇವೆಗಳಾಗ್ತವೆ, ಯಾವ ರೀತಿಯೆಲ್ಲ ಪೂಜೆಗಳಾಗ್ತವೆ, ಹೇಗೆ ಬರ್ಬೋದು, ಹೇಗೆ ನಡೀಬೇಕು, ಮಂತ್ರಾಲಯದಲ್ಲಿ ಪ್ರತಿ ಒಂದು ಮೂಲೆಗಳನ್ನು ದೈವಗಳನ್ನು ದೇವತೆಗಳನ್ನು ಪೂಜೆ ಮಾಡೋ ವಿಧಾನಗಳನ್ನು ತೋರಿಸ್ಕೊಡುವಂಥ ಒಂದು ಸಾಹಸ ಮಾಡೋದಿದೆಯಲ್ಲ ರಘು, ಹ್ಯಾಟ್ಸ್ ಆಫ್ ನಿಮಗೆ. ಐ ಆಮ್ ಎಮೋಷನಲಿ ಟಚ್ಡ್. ನನಗೆ ಅಲ್ಲಿ ಒಂದು ಸಣ್ಣ ಜಲಕ್ಕೆ ನನಗೆ ಅಂತ ಅನ್ನಿಸ್ತು, ಕಣ್ಣಲ್ಲಿ ನೀರು ಬರೋ ಥರ ಅನ್ನಿಸ್ತು. ಆ ಗುರುಗಳ ಪಾದ ಇಟ್ಟಾಗ ಅಲ್ಲಿ ಬರುವಂಥ ಆ ಕಿರಣಗಳು ಅಂದರೆ ನನಗೆ ರಾಘವೇಂದ್ರ ಸ್ವಾಮಿಗಳ ಪಾದ ಇಟ್ಟಾಗ, ಅಂದರೆ ಆ ಪಾದಗಳನ್ನು ನೆನೆಸಿದ್ರೆ ಎಷ್ಟೋ ನಮ್ಮ ಪಾಪಗಳು ಹೋಗ್ತವೆ ಅಂತ ಹೇಳಿ. ಆ ಪಾದ ಸ್ಪರ್ಶ ಮಾಡಿದ್ರೆ ಅದರ ಸುಬಲೇಂದ್ರ ಸ್ವಾಮಿಗಳು ಅವ್ರ ಪಾದಗಳನ್ನು ಹೆಜ್ಜೆಗಳು ಇಟ್ಟಿರ್ಬೇಕಾದ್ರೆ ನಮಗೆ ಅಯ್ಯೋ ಸ್ವಾಮಿ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ. ತುಂಬ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ನೀನು ಕೂಡ ಬೇರೆ ಏನಾದರೂ ಮಾಡ್ಬೋದಾಗಿತ್ತು, ನೀನಿರುವ ಹಣದಲ್ಲಿ ನೀನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಬೇರೆ ರೀತಿಯ ಆಲೋಚನೆಗಳನ್ನ ಮಾಡ್ಬೋದಾಗಿತ್ತು. ಆದರೆ ಅದನ್ನೆಲ್ಲವನ್ನೂ ಬಿಟ್ಟು ಇದನ್ನು ಮಾಡಬೇಕು ಅನ್ನೋದಿದೆಯಲ್ಲ, ಅದು ಐ ಥಿಂಕ್ ಅದು ರಾಯರು ಕೊಟ್ಟ ಮನಸ್ಸೋ ಅಥವಾ ನಿನಗೆ ಬಂದಿದ್ದೋ ಅಥವಾ ನಿನ್ನ ಪೂರ್ವಜರು ಕೊಟ್ಟ ಪುಣ್ಯವೋ ಏನೋ. ನೀನು ಮೊದಲನೇದಾಗಿ ನಿರ್ಮಾಪಕ ಅನ್ನದಾತ, ನೀವು ನಿರ್ಮಾಪಕನಾಗಿ ಈ ಒಂದು ಹೆಜ್ಜೆಯನ್ನಿಟ್ಟಿದ್ದು ಹ್ಯಾಟ್ಸ್ ಆಫ್ ನಿನಗೂ ಮತ್ತು ಸುಗುಣ ನಿನಗೂ ಕೂಡ ಅಮ್ಮ. ಯಾಕಂತಂದರೆ ರಘುಗಿಂತ ಜಾಸ್ತಿ 80% ಅವಳೇ ಜಾಸ್ತಿ, ಇನ್ನೊಂದು ಸ್ವಲ್ಪ 20% ಅಷ್ಟೇ. ಅದಾದಮೇಲೆ ಶ್ರೀನಿಧಿ ಶ್ರೀಶಾ ನೀವಿಬ್ರು ನನ್ನ ತವರು ಮನೆಯಿಂದ ಬಂದು ಏನೋ ಮಾಡ್ತಿದ್ದೇನೇನೋ ಅನ್ನೋಷ್ಟು ನನಗೆ ಖುಷಿ ಅನ್ನಿಸ್ತು ನೀವಿಬ್ರು ನಿಮ್ಮಿಬ್ಬರ ಹತ್ರ ಮಾತಾಡಿದ್ದು. ಇನ್ನು ಮಹೇಶ್ ಗೌಡ್ರು ಅಂತ ಒಂದು ಹೆಣ್ಮಕ್ಳನ್ನೇ ಇಟ್ಟು ಒಂದು ಕ್ರೀಡಾವನ್ನು ಮಾಡ್ಬೋದು ಅಂತ ತೋರಿಸ್ಕೊಟ್ಟವರು, ಯಶಸ್ವಿಯಾಗಿ ಮಾಡಿ ತೋರಿಸಿದವರು. ಅಂಥವರು ಇವತ್ತು ವೇದಿಕೆ ಮೇಲೆ ಇರೋದು ಕೂಡ ತುಂಬ ಸಂತೋಷ ಅನಿಸುತ್ತೆ. ಇನ್ನು ನನ್ನ ಪಕ್ಕದಲ್ಲಿ ಗಣೇಶಣ್ಣ, ಇವನು ಮಾತ್ರ ಯಾರನ್ನೂ ಹೊಗಳಲ್ಲಪ್ಪ, ಹೊಗಳಿದ ರೂಢಿನೇ ಇಲ್ಲ. ಏನೋ ವೆಂಕಟೇಶ, ಇವರು ಪತ್ರಕರ್ತರಾದಾಗಂತೂ ಎಲ್ಲರ ಬಗ್ಗೆ ಕಾಕಬೇಕೆ ಅಂತ ಬಗೆಯದೆ. ಆದ್ರೆ ಒಂದು ಏನೋ ಹೊಗಳ್ತಿದ್ದಾರೆ ಅಂದ್ರೆ ರಘು ನಿನ್ನ ಪುಣ್ಯ. ಅಂದ್ರೆ ನಿಜ ಅಣ್ಣ ಯಾರನ್ನೂ ಸುಲಭವಾಗಿ ಒಪ್ಕೊಳ್ಳೋಂಥ ಮನುಷ್ಯ ಅಲ್ಲ. ಅಂಥದ್ರಲ್ಲಿ ಅಫ್ಕೋರ್ಸ್ ನಮ್ಮ ಮನೆಗೆ ನಮ್ಮ ಅಣ್ಣ
ಬಟ್ ಈ ರೀತಿ ಒಂದು ಕೂತ್ಕೊಂಡು ನಿಮ್ಮ ಪಕ್ಕದಲ್ಲಿ ಹೊಗಳ್ತಿದ್ದಾನೆ ಅಂತಂದರೆ ಇಟ್ ವಾಸ್ ವೆರಿ ಗ್ರೇಟ್. ಅಣ್ಣನ ಜೊತೆ ಇರೋದಾಗಲಿ. ಇನ್ನು ನನ್ನ ಪಕ್ಕದಲ್ಲಿ ಅಜನೀಶ, ನಾನು ಯಾವಾಗಲೂ ಇವನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನೀವೆಲ್ಲರೂ ಎಷ್ಟೊಂದು ಸತಿ ಹೇಳ್ಬಿಟ್ಟಿದ್ದೀನಿ ಏನಂತಂದರೆ ಉಳಿದವರು ಕಡತೆ ಪಿಕ್ಚರಲ್ಲಿ ಆ ಸೀನು, ಆ ಸಾಂಗೇ ಇರಲಿಲ್ಲ ರೀ. ಸಾಂಗೇ ಇಲ್ಲ, ಅದು ತಾಯಿಯ ಅಪ್ಪುಗೆ ಸಾಂಗೇ ಇಲ್ಲ. ನಮ್ಗೆ ಸೀನ್ ಅಂತ ಶೂಟಿಂಗ್ ಮಾಡಿದ್ದು ಡೈರೆಕ್ಟ್ರು. ಆಮೇಲೆ ಮಧ್ಯರಾತ್ರಿ 2 ಗಂಟೆಗೆ ಫೋನ್ ಮಾಡಿ ಆಮೇಲೆ ಅವನು ಸೇರಿ ಕಂಪೋಸ್ ಮಾಡಿ ಆ ಸಾಂಗ್ನ ಮಾಡಿದ್ದು. ಇಷ್ಟು ಚೆನ್ನಾಗಿದ್ರೆ ಇವತ್ತಿಗೂ ನೆನೆಸ್ಕೊತಾರೆ. ಆಮೇಲೆ ನೀನು ಬೆಳೆದ ರೀತಿ, ನೀನು ಬೆಳೀತಿರುವ ರೀತಿ, ಮತ್ತು ರಘುನು ಹೇಳ್ತಿದ್ದ ನೀನು ಬಾಲಿವುಡ್ ಸಲ್ಮಾನ್ ಖಾನ್ ಸಿನಿಮಾ ಮಾಡ್ತಿರೋದು, ಮತ್ತು ತೆಲುಗು ಸಿನಿಮಾಗಳನ್ನ ಮಾಡ್ತಿರೋದು, ತಮಿಳ್ ಸಿನಿಮಾಗಳನ್ನ ಮಾಡ್ತಿರೋದು. ಐ ಆಮ್ ಸೋ ಪ್ರೌಡ್ ಆಫ್ ಯು. ಅಂತಂದರೆ ಎಷ್ಟೊಂದು ಜನ ಸಂಗೀತ ನಿರ್ದೇಶಕರಿದ್ದಾರೆ ಕರ್ನಾಟಕದಲ್ಲಿ ಕೂಡ, ತುಂಬ ಪ್ರತಿಭಾವಂತ ಸಂಗೀತ ನಿರ್ದೇಶಕರು ಈಗಲೂ ಇದ್ದಾರೆ. ಎಲ್ಲರ ಮಧ್ಯೆ ನಿನ್ನನ್ನು ಕರೆಸಿ ರಾಯರು ಒಂದು ಸಂಗೀತ ನಿರ್ದೇಶನ ಮಾಡು ಈ ಹಾಡಿಗೆ ಅನ್ನೋದಿದೆಯಲ್ಲ, ಅದು ರಾಯರು ನಿನಗೆ ಮೇಲಿಟ್ಟಿರೋ ಅನುಗ್ರಹ ಅಜನೀಶ್. ಇನ್ನೂ ನೀನು ಹೆಚ್ಚು ಚೆನ್ನಾಗಿ ಆಗಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಆ್ಯಂಡ್ ಬಾಬಿ ಅಫ್ಕೋರ್ಸ್ ಐ ಆಲ್ವೇಸ್ ಲವ್ ಹರ್. ಶಿ ಈಸ್ ವೆರಿ ಸ್ಪೆಷಲ್ ಲೇಡಿ. ತುಂಬ ಖುಷಿ ಅನಿಸುತ್ತೆ. ಮತ್ತು ಆಬಿ ತುಂಬ ಚೆನ್ನಾಗಿ ಆಡ್ತೀಯಪ್ಪ, ತುಂಬ ಚೆನ್ನಾಗಿ ಆಡ್ತೀಯ. ನೀನು ತುಂಬ ಚೆನ್ನಾಗಿ ಬರೆದಿದ್ದೀಯ ಮಗ. ನಾನು ಇವ್ನು ಕೇಳ್ತಿದ್ದೆ ಏನೇನು ಹಾಡು ಬರ್ತಿದ್ದಾನೆ ಅವನು ಇನ್ನು ಅಂಥೇಳಿ. ಅದಕ್ಕೆ ಒಂದಷ್ಟು ಹೇಳ್ತಿದ್ದ. ತುಂಬ ಖುಷಿ ಅನ್ನಿಸ್ತು ನಿನ್ನ ಬಗ್ಗೆನೂ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ವೆಂಕಟೇಶ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಕಣೋ. ನಾನು ನೆನ್ನೆ ಇತ್ತು ನೀನು ಬರ್ತಾರೆ. ನೀನು ಬಂದಿರೋದು ಕೂಡ ರಾಯರೇ ನಿನಗೆ ಈ ಕೆಲಸ ಮಾಡಿಕೊಟ್ಟಿರೋದು ಮಗ. ನಿನ್ನ ಮನೆತನ ಮತ್ತು ನಿಮ್ಮ ಮನೆಯಲ್ಲಿರುವ ಭಕ್ತಿ, ನೀನು ರಾಯರಿಗೆ ತೋರಿಸುವಂಥ ಒಂದು ಇದು ಆ ಶಕ್ತಿ, ಈ ಒಂದು ಮಾಡ್ತಿರೋದು ತುಂಬ ಖುಷಿ ಅನ್ನಿಸ್ತು. ಅಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಆ ರಾಯರು ನಮಗೋಸ್ಕರ ಮಂತ್ರಾಕ್ಷತೆಯನ್ನು ಕೊಟ್ಟು, ಮೃತ್ತಿಗೆಯನ್ನು ಕೊಟ್ಟು, ಪ್ರಸಾದವನ್ನು ಕೊಟ್ಟು ನಮ್ಮಲ್ಲಿ ಕೂರಿಸಿದ್ದಾನೆ ಅಂತಂದರೆ ಬಹುಶಃ ನಾವೇನೋ ಒಂದು ಪುಣ್ಯ ಮಾಡಿದ್ವಿ. ನಾನು ಬರ್ಬೇಕಾದ್ರೆ ಹೇಳ್ತಿದ್ದೆ, ನಾನೇ 12 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿ 11:15 ರೆಡಿಯಾಗಿ ಕೂತು ನಾನು 12 ಗಂಟೆ ಆಗಿ ಒಂದು 2 ನಿಮಿಷಕ್ಕೆ ಹೊರಟ್ರೆ ಅವ್ನು ನಮ್ಮ ಹುಡುಗ ಅದೇನು ಇಲ್ಲಿ ಒಂದು 10 ಸತಿ ಬಂದಿದ್ದೀನಿ. ನಮಗೆ ಇದು ಹಳೆ ಮನೆ ಪಾಪ, ನಮ್ಮ ಮನೆ ಇದು ಅಲ್ವೇನೋ. ಹೋಗೋ ಜಿ ಮಾಳಿಗೆ ಅಂತಂದರೆ ಹೋಗ್ತಾ ಇದ್ದು. ನನಗೆ ಈಗ ಒಂದು ಕೆಟ್ಟ ಅಭ್ಯಾಸ ನಮ್ಗೆಲ್ರಿಗೂ. ಏನು ಎಲ್ಲಿ ಹೋಗ್ತಿದ್ದೀವಿ ನಾವು ನೋಡಲ್ಲ, ಮೊಬೈಲ್ ಇಟ್ಕೊಂಡು ಇನ್ಸ್ಟಾಗ್ರಾಮ್ ನೋಡು, ಇದೇನು ಮೆಸೇಜ್ ನೋಡು, ಆ ಮೆಸೇಜ್ ಯಾರು ಮಾಡಿರ್ತಾರೋ ಅವ್ರಿಗೆ ಮೆಸೇಜ್ ಮಾಡು, ಅಥವಾ ಯಾರು ಫೋನ್ ಮಿಸ್ ಕಾಲ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಫೋನ್ ಇದು ನೋಡಿ. ಆಮೇಲೆ ಸುಮ್ಮನೆ ಕಂಟಾಗಿ ನೋಡ್ತೀನಿ, ಎಲ್ಲೋ ಹೋಗ್ತಾ ಇದೆಯಾ GT ಮೇಲೆ ಅಂದರೆ ಪ್ರಸನ್ನ ಥಿಯೇಟ್ರ್ ಅಲ್ಲಿಗೂ ಅಲ್ಲೇ ನಾವು ಹಿಂಗಿಂದ ಹೋಗ್ಬೋದಮ್ಮ, ಅಲ್ಲೆಲ್ಲ ರೋಡ್ ಕಟ್ತೀವಿ, ಎಲ್ಲೋ ರೋಡ್ ಕಟ್ತವ್ರೆ, ಅದೆಲ್ಲೋ ರೋಡ್ ಯಾರು ಹೇಳಿದ್ರು. ನಾನು ಇದನ್ನ ಹಾಕೊಂಡು ನೋಡಿದೆ, ಅಲ್ಲೆಲ್ಲ ಏನೋ ಇತ್ತು, ಏನೋ ಸುತ್ತಾಕೊಂಬಂದ್ವಿ ಕಣಮ್ಮ. ನಾನು ಅದೇ ಅನ್ಕೊಂಡೆ ಏನಂದರೆ ವೆಂಕಣ್ಣನ ಆದವರು ರಾಘವೇಂದ್ರ ಸ್ವಾಮಿಗಳಾಗಕ್ಕೆ ಅವ್ರು ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ. ತಾರ ಇಷ್ಟ ಆದರೂ ಸುತ್ತಬಾರ್ದ ಬೆಂಗಳೂರು. ಸುತ್ತಮ್ಮ ನೀನು ಅಂತ ಹೇಳಿ ಸುತ್ತಿಸ್ಕೊಂಡು ಬಂದಂಗಿತ್ತು ಇದು. ಬಟ್ ಆದರೂ ನನ್ನ ಪುಣ್ಯ, ನನ್ನ ಪೂರ್ವಜನ್ಮದ ಸುಕೃತ ಅಂತಲೇ ಭಾವಿಸ್ತೇನೆ ಈ ದಿನ ನಾನು ಈ ವೇದಿಕೆ ಮೇಲಿರೋದು. ಅದರಲ್ಲೂ ನನ್ನ ತವರು ಮನೆ 2 ಹುಡುಗರು ನಮ್ಮ ಮನೆಗೆ ಬಂದಿರೋದು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮುಖ್ಯವಾಗಿ ಈ ಆಲ್ಬಮ್ ಯಾಕಂದರೆ ತುಂಬ ಜನ ಮಕ್ಕಳಿಗೆ ದೇವ್ರ ಬಗ್ಗೆ ಗೊತ್ತು, ಏನೋ ನಾವು ಪೂಜೆ ಮಾಡ್ತೀವಿ ಅಂತ ಗೊತ್ತು, ಇನ್ನೇನೋ ಗೊತ್ತು, ಆದರೆ ಅದ್ರ ಹೇಗೆ ನಡೆಯುತ್ತೆ ಅನ್ನೋದೇ ಗೊತ್ತಿರಲ್ಲ. ಅಂಥ ಒಂದು ಜೆನ್ಸಿ ಮಕ್ಕಳಿಗೆ, ಜೆನ್ ಆಲ್ಫಾ ಮಕ್ಕಳಿಗೆ ಇದೆಲ್ಲ ಏನೇನು ನಡೀತವೆ, ಏನೇನು ಆಗ್ತವೆ ಅನ್ನೋದನ್ನೆಲ್ಲ ಆಲ್ಬಮ್ ಮೂಲಕ ತೋರಿಸೋದಿದೆಯಲ್ಲ, ಇಟ್ಸ್ ವೆರಿ ಗುಡ್ ಮೂವ್ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮ ವಾಣಿಶ್ರೀ ಮಗಳು ಭಾಳ ಚೆನ್ನಾಗಿ ಮಾತಾಡ್ತೀನಿ. ವಾಣಿಶ್ರೀ ಮಗಳು ನೀನಮ್ಮ ಯಾರೇ? ಮೇಡಮ್ ವಾಣಿಶ್ರೀ ಮಗಳು, ನಮ್ಮ ವಾಣಿಶ್ರೀ ಮೇಡಮ್ ಮಗಳು ಖುಷಿ ಪ್ರಾಜೆಕ್ಟ್. ಮೋಕ್ಷೇಂದ್ರ ಪಾಪಿಷ್ಟ ನೀನೇ ಹೇಳಿದ ಅವಳು ವಾಣಿಶ್ರೀ ಮಗಳು ಅಂತ. ನೀ ಯಾರು ಅವಳು ಭಾಳ ಚೆನ್ನಾಗಿ ಮಾತಾಡ್ತಾವಳೆ ನಿರೂಪಣೆ ಅಂತ ಕೇಳಿದೆ. ಅಮ್ಮ ಅವಳು ವಾಣಿಶ್ರೀ ಮಗಳ ಮಾತು ಹೇಳ್ಕೊಡ್ತಾವಳೆ. ನನ್ನ ಮಗ ನೀನ್ ತಾನೇ ಹೇಳಿದೆ ಇದವಳು ಇದೂನು ಮಗಳು. ಎಲ್ಲೇ ಅಮ್ಮ ಇದೆಯಾ ಅವಳು? ಎಲ್ಲಿದೆಯಾ ನೀನಾ? ಸರಿಮ್ಮ, ನೀನೇ ಅವಳು ಅನ್ಕೊಂಡ್ಬಿಟ್ಟಿದ್ದೆ ಸೇಮ್ ಹಾಕೊಂಡು ಬಂದಿದ್ದೀವಿ ಮೇಡಮ್. ಏನ್ ಮಾಡೋದು? ವಾಣಿಶ್ರೀ ಮಗಳು ಅಂತ ಸರ್ ಮದುವೆ ಆಗಿಲ್ಲ ಸರ್. ಯಾಕೆ ಸರ್? ನೀನ್ ಮದುವೆ ಅದೇ ಅವ್ರಮ್ಮ ಮಗಳು ಮದುವೆಗೆ ಕರೆದಿಲ್ಲ, ನೀನು ಮದುವೆ ಮಾಡ್ಬಿಟ್ಟಿಯಲ್ಲೋ ಬಿಟ್ರೆ ಯಾರು ಗಂಡ ಅಂದ್ರೂ ತೋರಿಸ್ಬಿಡ್ತೀಯ ಕಣೋ. ಬೇಡ ಕಣೋಲಿ. ನಾನು ನಂದು ತುಂಬಾ ಬುದ್ಧಿವಂತ. ನಾನು ಯಾರ ಹೆಸರು ಯಾರಿಗೋ ಕರಿತೀನಿ, ಯಾರ ಹೆಸರು ಯಾರಿಗೋ ಕರಿತೀನಿ. ಆಮೇಲೆ ಏನು ಹುಡುಗಿ ಬಳಿ ಚೆನ್ನಾಗಿ ಮಾತಾಡ್ತಾವಳ, ನಿರೂಪಣೆ ಮಾಡ್ತಾವಳು, ಯಾರು ಏನೋ ಹೆಸರು ಇವೆಲ್ಲ ಗೊತ್ತಿರ್ತಾರಲ್ಲ, ಇವೆಲ್ಲ ಬರ್ತಾ ಇರ್ತಾರಲ್ವ ಎಷ್ಟೊಂದು ಪ್ರೆಸ್ ಮೀಟ್ಗೆ. ಅದಕ್ಕೆ ಭಾಳ ಸೀನಿಯರ್ ಮೋಕ್ಷೇಂದ್ರ ಅಂತ ಕೇಳಿದೆ. ಪಕ್ಕದಲ್ಲೇ ಕೂತಿದ್ನ. ಅವನು ವಾಣಿಶ್ರೀ ಮಗಳು ಅಂದ. ನಿಂಗೆ ಗೊತ್ತಿಲ್ವೇನಮ್ಮ ಅವಳು ವಾಣಿಶ್ರೀ? ಹೌದಾ? ಅಯ್ಯೋ ನಾನು ನೋಡಿಲ್ವಲ್ಲ ಕರೆಕ್ಟ್. ಅವಳು ಬೇರೆ ಡ್ರೆಸ್ಸಲ್ಲಿ ನೋಡಿದ್ದೆ, ಈ ಥರ ಸೀರಿಯಲ್ನಲ್ಲಿ ನೋಡಿಲ್ಲ.
ಅವ್ರ ಅಮ್ಮನ ಜೊತೆ ಅಲ್ಲಮ್ಮ ನೀವು ಬೇರೆ ಬೇರೆ ಫಂಕ್ಷನಲ್ಲಿ ನೋಡಿದ್ದೀನಿ, ನಾನು ಈ ಥರ ಸೀರೆ ಉಟ್ಕೊಂಡ್ರೆ ನೋಡಿಲ್ಲ ಕಣೋ, ಇರ್ಬೋದು ಕರೆಕ್ಟ್ ಅಂದ್ಕೊಂಡು ಸಾರಿ ಕಣಮ್ಮ ನೀನು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದೆ, ಥ್ಯಾಂಕ್ ಯು ಕಣಮ್ಮ. ಆಮೇಲೆ ಶ್ರೀನಿಧಿ ನೀ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದೆ ಕ್ಯಾಮ್ರಾ ಎತ್ಕೊಂಡು ಏನು ಡೆಡಿಕೇಶನು ಸರ್, ಕ್ಯಾಮ್ರಾಮನ್ ಸರ್, ಎಲ್ಲ ಕ್ಯಾಮ್ರಾಮನ್ಗಳು ಡೆಡಿಕೇಶನ್ ಜಾಸ್ತಿ ಸರ್, ತುಂಬ ಜಾಸ್ತಿ. ನೋಡಿ ನಮ್ಮ ನಾಗೇಶ್ನಿಂದ ಹಿಡಿದು ಅಲ್ಲಿರೋ ಎಲ್ಲ ಕ್ಯಾಮ್ರಾಮನ್ಗಳಿಗೂ ನಿಜವಾಗ್ಲೂ ಡೆಡಿಕೇಶನ್ ಜಾಸ್ತಿ. ಯಾಕೆ ಗೊತ್ತಾ, ನಮ್ಮ ಯಜಮಾನ ಕ್ಯಾಮ್ರಾಮನ್ ಅವ್ರು ತುಂಬ ಡೆಡಿಕೇಶನ್ ಜಾಸ್ತಿ. ಬಟ್ ತುಂಬ ತುಂಬ ಥ್ಯಾಂಕ್ಸ್ ಅಲ್ವಾ, ಇಲ್ಲೇ ಇದ್ದಾರಲ್ಲ ಆಫ್ಕೋರ್ಸ್, ಎಷ್ಟು ವರ್ಷದಿಂದ ಎಲ್ಲವೂ ಗೊತ್ತು, ಪ್ರತಿಯೊಂದು ಗೊತ್ತು. ನಾವು ಇವ್ರ ಮುಂದೆ ಏನು ಮುಚ್ಚಿಡಕ್ಕೆ ಆಗಲ್ಲ, ನಮ್ದೆಲ್ಲ ಕಥೆಗಳು ಗೊತ್ತು ಇವ್ರಿಗೆ. ತುಂಬ ತುಂಬ ಥ್ಯಾಂಕ್ಸ್. ಮತ್ತೊಮ್ಮೆ ರಘು ಆ್ಯಂಡ್ ಸುಗುಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಿ ಟಿ ಮಾಲ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಗೊತ್ತೇನೋ, ನಾನು ಏನೇ ಲೇಟಾಗಿ ಬಂದ್ರು ಪುರೋಹಿತ ದೀಪ ಹಚ್ತಾ ಇದ್ದ, ಅವನಂದ್ರೆ ನೀ ದೀಪ ಹಚ್ಚಲಿ ಅಂತಲೇ ನಾನು ಲೇಟಾಗಿ ಬಂದೆ, ಅದು ಕರೆಕ್ಟಾಗಿ ಬಂದೆ, ದೀಪ ಹಚ್ಚೋ ಟೈಮ್ ನಾನು ಬಂದೆ. ಥ್ಯಾಂಕ್ ಯು ಕಣೋ, ಯಾವಾಗಲೂ ನಮ್ಮ ಜೊತೆ ಇರ್ತೀಯ, ಯಾವುದೇ ಕಾರ್ಯಕ್ರಮ ಆದರೂ ನಮ್ಮ ಜೊತೆ ಇರ್ತೀಯ. ಇಡೀ ನಿಮ್ಮ ಟೀಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಊಟ ಇರುತ್ತೆ ಅಂತ ಭಾವಿಸ್ತೀನಿ, ಯಾಕಂದರೆ ಅಲ್ಲ ನಾನು ಹೊರಡ್ಬೇಕು, ನಾನು ಇಷ್ಟೊತ್ತು ಲೇಟಾಗಿ ಬಂದಾಗ ಈ ಊಟ ಇರುತ್ತೆ ಅಂತ ಗೊತ್ತಾಯಿತು. ಯಾಕಂದರೆ ತಾರ ಬೇಗ ಮೈ ಕೈಗಡೆ ಬಿಡಲ್ಲ. ಅದರಿಂದ ಎಲ್ರಿಗೂ ಮತ್ತೊಮ್ಮೆ ರಾಯರ ದರ್ಶನ ಮಾಡಿಸ್ತೀನಿ ಅಂತ ರಘು ಹೇಳಿದ್ದಾನೆ. ಎಲ್ಲ ಮೀಡಿಯಾದವ್ರಿಗೂ ಬಸ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಜೂನ್ 20ನೇ ತಾರೀಕು ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಇದೇ ಹಾಡಿನ ಬಿಡುಗಡೆ, ಅದ್ರ ಜೊತೆಗೆ ಇವನ ಸಂಗೀತ ಸಂಜೆ, ಜೊತೆಗೆ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದಾನೆ. ಬಹಳ ದೊಡ್ಡ ಇವರನ್ನ ಕರೆಸ್ಬೇಕು, ರಾಜಕಾರಣಿಗಳನ್ನ ಕರೆಸ್ಬೇಕು, ಮತ್ತೆ ಬೇರೆ 3 ರಾಜ್ಯದ DCMಗಳನ್ನ ಕರೆಸ್ಬೇಕು, ಮತ್ತೆ 3 ರಾಜ್ಯದ ಸೂಪರ್ ಸ್ಟಾರ್ಗಳನ್ನ ಕರೆಸ್ಬೇಕು. ಯಾರು ಗೊತ್ತು, ವಿಜಯ್ ಬರಬಹುದು, ಅವ್ರು ಮನ್ಸು ಮಾಡಿದ್ರೆ, ರಾಯ್ ಮನ್ಸು ಮಾಡಿದ್ರೆ ಅವರು ಬರಲಿ ಅಂತ ಕೇಳ್ಕೊಳ್ತಾ ನಾವು ಒಂದು ದೊಡ್ಡ ಕಾರ್ಯಕ್ರಮ ಜೊತೆಗೆ ದೊಡ್ಡದಾಗಿ ನಾವು ಈ ಎಲ್ಲರಿಗೂ ಕೂಡ ಇಡೀ ಪ್ರಪಂಚಕ್ಕೆ ರಾಯರ ಒಂದು ಭಕ್ತಿಯನ್ನು ಪರಿಸರಿಸೋಣ ಅಂತ ಹೇಳಿ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ.